ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆಗೆ ವಿಶೇಷ ಮಹತ್ವ. ಪಾಲೆ ಮರದ ಕಷಾಯ ಸೇವಿಸೋದ್ರ ಹಿಂದಿದೆ ಔಷಧೀಯ ಸತ್ವ. ತುಳುನಾಡಿನ ಆಚಾರ ವಿಚಾರ ವಿಭಿನ್ನ ಸಂಸ್ಕೃತಿಗಳ ಬೀಡು. ಇಲ್ಲಿನ ಜನರ ಜೀವನ ಶೈಲಿ, ಆಹಾರ ಕ್ರಮಗಳು ವಿಭಿನ್ನವೇ ಸರಿ. ಅದರಲ್ಲೂ ಇಲ್ಲಿಯ ಪ್ರಮುಖ ಆಚರಣೆಗಳಲ್ಲಿ ಆಟಿ ಅಮಾವಾಸ್ಯೆ ಒಂದು. ಆಷಾಢ ಮಾಸದಲ್ಲಿ ಬರುವ ಅಮಾವಾಸ್ಯೆ ತುಳುನಾಡು ಜನರಿಗೆ ಪ್ರಮುಖವಾದ ದಿನ. ಈ ಭಾಗದ ಪ್ರಮುಖ ಜಾನಪದ ಆಚರಣೆಯಾದ ಆಟಿ ಕಳೆಂಜ ಬರುವ ಸಮಯವಿದು. ಕರ್ನಾಟಕದ ಇತರೆ ಪ್ರದೇಶಗಳಿಗೆ ಹೋಲಿಸಿದರೆ ಇಲ್ಲಿನ ಆಹಾರ ಪದ್ಧತಿ, ಜೀವನ ಶೈಲಿ, ಆಚರಣಾ ಪದ್ಧತಿ ಇವೆಲ್ಲವೂ ವಿಶಿಷ್ಟವಾಗಿ ಕಾಣುತ್ತದೆ. ತುಳು ಜನರು ಆಷಾಢವನ್ನು ಆಟಿ ಎಂದು ಕರೆಯುವುದುಂಟು. ವಿಶೇಷವಾಗಿ ಆಟಿ ತಿಂಗಳಲ್ಲಿ ತುಳುನಾಡಿನ ಬಹುತೇಕ ಮನೆಗಳಲ್ಲಿ ಹೆಚ್ಚಾಗಿ ಪ್ರಕೃತಿಯಲ್ಲಿ ಸಿಗುವ ಗೆಡ್ಡೆ ಗೆಣಸು, ಸೊಪ್ಪು, ತರಕಾರಿಗಳನ್ನೇ ಹೆಚ್ಚಾಗಿ ತಿನ್ನುವ ಪರಿಪಾಠ ಹಿಂದಿನಿಂದಲೂ ಬಂದಿದೆ. ಕನ್ನಡದ ಆಷಾಢ ಮಾಸವೇ ತುಳುವಿನವರ ಆಟಿ. ನಮ್ಮ ಹಿರಿಯರ ಕಾಲದಿಂದಲೂ ತುಳುವಿನಲ್ಲಿ ಆಟಿ ತಿಂಗಳನ್ನು ಅನಿಷ್ಟದ ತಿಂಗಳು ಎಂದೇ ಕರೆಯುವುದುಂಟು. ಇದಕ್ಕೆ ಕಾರಣ ಹಲವು. ಆಟಿಯಲ್ಲಿ ಭಾರೀ ಮಳೆಯಾಗುವುದರಿಂದ ಕೃಷಿ ಚಟುವಟಿಕೆಗಳು ಸ್ತಬ್ಧವಾಗುವ ಕಾಲವಿದು. ಹಿಂದಿನ ಕಾಲದಲ್ಲಿ ಕೃಷಿ ಕಾರ್ಯ ಬಿಟ್ಟರೆ ಬೇರೆ ಕೆಲಸ ಕಾರ್ಯಗಳು ನಮ್ಮ ಹಿರಿಯರಿಗೆ ತಿಳಿದಿರಲಿಲ್ಲ. ಅಲ್ಲದೆ ಅತಿಯಾದ ಮಳೆಯಿಂದಾಗಿ ಯಾವುದೇ ಕೃಷಿ ಕಾರ್ಯಗಳು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗಾಗಿ ಹಿರಿಯರಿಗೆ ಸಂಪಾದನೆ ಇಲ್ಲದೆ 3 ಹೊತ್ತು ತಿನ್ನಲು ಕೂಡ ಭಾರೀ ಬರಗಾಲ ಎದುರಾಗುತ್ತಿತ್ತು. ಪ್ರಕೃತಿಯ ಸವಾಲನ್ನು ಎದುರು ಹಾಕಿಕೊಳ್ಳದ ಜನ ಪ್ರಕೃತಿಯನ್ನು ಗೌರವಿಸಿ ಅದು ಕೊಟ್ಟ ಆಹಾರವನ್ನೇ ಮೃಷ್ಟಾನ್ನ ಭೋಜನವೆಂದು ಸೆರಗೊಡ್ಡಿ ಸ್ವೀಕರಿಸುತ್ತಿದ್ದರು. ಹೀಗಾಗಿ ತಿನ್ನಲು ಕೂಡ ಭಾರಿ ಕಷ್ಟಪಡುವ ಆಟಿ ತಿಂಗಳನ್ನು ಅನಿಷ್ಟ ಅಥವಾ ಕಷ್ಟಕಾಲ ಎಂದು ಕರೆಯಲಾಗುತ್ತಿತ್ತು. ಈ ತಿಂಗಳಲ್ಲಿ ಶುಭ ಕಾರ್ಯಗಳು ನಿಷಿದ್ಧ. ದೇವರ ಪೂಜಾ ಕಾರ್ಯಗಳಿಗೂ ತಾತ್ಕಾಲಿಕ ತಡೆ ಹಾಕುವ ಕಾಲ. ಇದಕ್ಕೆ ಕಾರಣ ಒಂದು, ಆಟಿ ತಿಂಗಳ ಜಡಿಮಳೆ, ಮತ್ತೊಂದು ತಿನ್ನಲು ಕೂಡ ಏನೂ ಸಿಗದ ಕಷ್ಟಕಾಲ. ಇದೇ ಕಾರಣಕ್ಕೆ ಎಲ್ಲ ಕೆಲಸ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ನಮ್ಮ ಹಿರಿಯರು ವಿಶ್ರಾಂತಿ ಕೊಡುತ್ತಿದ್ದರು. ಈಗಲೂ ಕೂಡ ತುಳುನಾಡಿನಲ್ಲಿ ಆಟಿ ತಿಂಗಳಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಆಟಿ ಕಳೆದು ಶ್ರಾವಣ ಬಂತೆಂದರೆ ಹಬ್ಬ ಹರಿದಿನಗಳು ಸಾಲು ಸಾಲಾಗಿ ಬರುತ್ತದೆ. ಆಟಿ ಅಮಾವಾಸ್ಯೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಬರುವ ಅಮಾವಾಸ್ಯೆಯನ್ನು ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲ ಸಂಪ್ರದಾಯಬದ್ಧ ಆಚರಣೆಗಳು ನಡೆಯುತ್ತವೆ. ಇದರ ಹಿಂದಿದೆ ವೈಜ್ಞಾನಿಕ ಮತ್ತು ಅರ್ಥಪೂರ್ಣ ಹಿನ್ನೆಲೆಯೂ ಇದೆ. ಪ್ರಕೃತಿದತ್ತವಾಗಿ ಸಿಗುವ ಆಹಾರ, ಪ್ರಕೃತಿ ಮಾತೆ ಮನುಷ್ಯನಿಗೆ ಆರೋಗ್ಯ ಭಾಗ್ಯ ಕರುಣಿಸಲು ಕೊಡುವ ಪ್ರಾಕೃತಿಕ ಔಷಧವೇ ಈ ದಿನದ ವಿಶೇಷ. ಹಾಲೆ ಕಷಾಯ, ಮೆಂತ್ಯ ಗಂಜಿ ಮತ್ತು ಪತ್ರೊಡೆ ಈ ದಿನದ ಪ್ರಮುಖ ಆಹಾರ. ಕೆಲವೊಂದು ಮನೆಗಳಲ್ಲಿ ಕೆಸುವಿನ ಎಲೆಯಿಂದ ಮಾಡಿದ ಪತ್ರೊಡೆಯನ್ನು ತಿನ್ನುತ್ತಾರೆ. ಈ ತಿಂಗಳು ಪತ್ರೊಡೆ ಮಾಡಲು ಸೂಕ್ತ ಸಮಯ. ಆಟಿ ತಿಂಗಳಲ್ಲಿ ಭಾರೀ ಮಳೆ ಬರುವ ಕಾರಣ ಈ ತಿಂಗಳು ತಂಪು ಮತ್ತು ಶೀತಮಯ ತಿಂಗಳು. ಹೀಗಾಗಿ ಈ ತಿಂಗಳಿಗೆ ಆದಷ್ಟು ಉಷ್ಣಾಂಶವಿರುವ ಆಹಾರವನ್ನು ಸೇವಿಸಲಾಗುತ್ತದೆ. ಹಾಲೆ ಕಷಾಯ, ಕೆಸುವಿನ ಎಲೆಯ ಪತ್ರೊಡೆ, ಹಲಸಿನ ಬೀಜ, ತಗತೆ ಸೊಪ್ಪಿನ ಪಲ್ಯ ಹೀಗೆ ಬಗೆ ಬಗೆಯ ಪ್ರಕೃತಿ ಸಿದ್ಧ ಆಹಾರವನ್ನು ಆಟಿ ತಿಂಗಳಲ್ಲಿ ಸೇವಿಸುತ್ತಾರೆ. ಆಟಿ ತಿಂಗಳಲ್ಲೇನಾದರೂ ಬಿಸಿಲು ಏನಾದರೂ ಬಂದರೆ ಈ ಬಿಸಿಲು ಕೂಡ ಭಾರೀ ಪ್ರಖರವಾಗಿರುತ್ತದೆ. ಆಟಿಯ ಬಿಸಿಲಿಗೆ ಆನೆಯ ಬೆನ್ನು ಕೂಡ ಒಡೆಯುತ್ತದೆ ಎಂಬುದಾಗಿ ಹಿರಿಯರು ಬಿಸಿಲಿನ ಪ್ರಖರತೆಯನ್ನು ಹೇಳುವುದಿದೆ. ಆಟಿ ಅಮಾವಾಸ್ಯೆಯ ಪ್ರತಿ ಆಹಾರ ಮತ್ತು ಆಚರಣೆಯಲ್ಲಿ ಅರ್ಥ ಮತ್ತು ಆರೋಗ್ಯವಿದೆ. ಹೀಗಾಗಿ ಹಿರಿಯರಿಂದ ಬಂದ ಅರ್ಥಪೂರ್ಣ ಆಚರಣೆಯನ್ನು ಮುಂದಿನ ಪೀಳಿಗೆಗೆ ಮುಂದುವರಿಸುವುದು ತುಂಬ ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಆಟಿ ಅಮಾವಾಸ್ಯೆಯಂದು ತುಳುನಾಡಿನಲ್ಲಿದೆ ಕಷಾಯ ಕುಡಿಯುವ ಸಂಪ್ರದಾಯ. ಏನಿದು? ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.